ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀರಾಮ್. ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಬಹಳ ವಿಶಿಷ್ಟವಾದಂತಹ ನಾವು ಒಂದು ಸ್ಥಾನವನ್ನ ತುಂಬ ಆಲೋಚನೆ ಮಾಡುವಂತಹ, ತುಂಬ ಬುದ್ಧಿವಂತರು ಅಂತ ಹೇಳಿಕೊಳ್ಳುವಂತಹ ಮನುಷ್ಯರಿಗೂ ಇಲ್ಲದ ಒಂದು ದೊಡ್ಡ ಸ್ಥಾನವನ್ನ ನಮ್ಮ ಭಾರತೀಯ ಪರಂಪರೆ ಗೋಮಾತೆಗೆ ನೀಡಿದೆ. ನಾವು ಗೋಮಾತೆಯನ್ನ ಕೇವಲ ಒಂದು ಹಸು ಪ್ರಾಣಿ ಅಂತ ನೋಡದೆ ಅದನ್ನ ನಮ್ಮ ತಾಯಿಗೆ ಸಮಾನವಾಗಿ ನಮ್ಮ ಇಡೀ ಜೀವನದ ಅದೊಂದು ನಮಗೆ ಮೂಲ ವಸ್ತುವಾಗಿ ನಾವು ಆ ಗೋಮಾತೆಯನ್ನ ಕಾಣುತ್ತೇವೆ. ಅಂತಹ ನಮ್ಮ ಈ ಭಾರತೀಯ ಸಂಪ್ರದಾಯದಲ್ಲಿ ಗೋಸೇವೆಗೆ ವಿಶಿಷ್ಟವಾದಂತಹ ಪುಣ್ಯವನ್ನ ಹೇಳಿದ್ದಾರೆ. ನಾವು ಏನು ಮಾಡ್ಲಿಕ್ಕಾಗದೇ ಇದ್ದರೆ ಮನೆಯಲ್ಲಿ ತುಂಬ ಕಾರ್ಯಕ್ರಮಗಳಿದೆ, ಉದಾಹರಣೆಗೆ ಶ್ರಾದ್ದವನ್ನು ಮಾಡಬೇಕು, ನನಗೆ ನಾಲ್ಕಾರು ಉಪಾಯಗಳನ್ನ ಹೇಳಿದ್ದಾರೆ. ಶ್ರಾದ್ದ ಮಾಡಬೇಕು, ಆಗದೇ ಇದ್ದರೆ ಬ್ರಾಹ್ಮಣ ಭೋಜನವನ್ನ ಮಾಡಿಸಬೇಕು, ಇಲ್ಲ ಅಂದ್ರೆ ಅವರಿಗೊಂದಿಷ್ಟು ಧಾನ್ಯಗಳನ್ನಾದರೂ ನೀಡಬೇಕು, ಇಲ್ಲವಾ ದಕ್ಷಿಣ ದಿಕ್ಕಿಗೆ ನಿಂತು ಶಂಖವಾದ್ಯವನ್ನು ಮಾಡಬೇಕು. ಏನೂ ಆಗಲಿಲ್ವಾ, ಆಕಳಿಗೆ ಹಸುವಿಗೆ ಒಂದು ಮುಷ್ಟಿ ನಾವು ದಾನವನ್ನ ಅಕ್ಕಿಯನ್ನೋ ಬೆಲ್ಲವನ್ನೋ ನೀಡಿದರೆ ನಮಗೆ ಎಲ್ಲವನ್ನ ಮಾಡಿದಂತಹ ಪುಣ್ಯ ಬರುತ್ತೆ ಅಂತ ಮಹಾಭಾರತಾದಿಗಳಲ್ಲಿ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಆ ಆಕಳು ನಮಗೆ ಒಂದಿಷ್ಟು ಅದು ಸ್ವೀಕಾರ ಮಾಡುವ ಆಹಾರ ಬಹಳ ಸ್ವಲ್ಪ, ಆದರೆ ಅದನ್ನು ನಮಗೆ ಕೊಡುವಂತಹ, ಅದರಿಂದ ನಾವು ಪಡೆಯುವಂತಹ ಲಾಭ ಅತಿಯಾದಂತಹ ಲಾಭವನ್ನ ನಾವು ಪಡೀತೇವೆ. ಮಹಾಭಾರತದಲ್ಲಿ ಒಂದು ಕಡೆಯಲ್ಲಿ ಹೇಳುವಾಗ ಗೋವಿನ ದೃಷ್ಟಾಂತವನ್ನ ಕೊಡ್ತಾರೆ. ನಾವು ಬ್ರಾಹ್ಮಣರಿಗೆ ದಾನವನ್ನ ಮಾಡ್ತೇವೆ, ನನಗೆ ಆಚಾರ್ಯರು ಪುರಾಣ ಹೇಳಿದರು, ನಾನು ಅವರಿಗೆ ದಕ್ಷಿಣೆ ಹಾಕಿದೆ, ಸಮಾನ ಆಯ್ತಲ್ಲ ಅಂತ. ಅದಕ್ಕೆ ಮಹಾಭಾರತ ಒಂದು ದೃಷ್ಟಾಂತ ಕೊಡುತ್ತೆ. ಹೇಗೆ ಅಂದ್ರೆ, ಒಂದು ಆಕಳಿನಿಂದ ಹಾಲು ಕರೆಯುವಂತಹ ವ್ಯಕ್ತಿ ಕರೆಯುವಾಗ ಅದು ಒದಿಬಾರದು ಅನ್ನೋ ಕಾರಣಕ್ಕೆ ಒಂದು ಮುಷ್ಟಿ ಅಕ್ಕಿ, ಒಂದು ಅಚ್ಚು ಬೆಲ್ಲವನ್ನ ಇಡ್ತಾನೆ. ಅದು ಅಕ್ಕಿ ತಿಂತಾ ಇರುತ್ತೆ. ಇವನು ಕರೆದುಕೊಳ್ಳೋ ಹಾಲು ಎಷ್ಟು? ಒಂದು ಬಕೆಟ್ ಹಾಲು ಕರೆದುಕೊಳ್ತಾನೆ. ಅಂದ್ರೆ ನಾವು ಕೊಟ್ಟಿದ್ದು ಬಹಳ ಅಲ್ಪ, ಅದರಿಂದ ನಾವು ಪಡೆಯುವಂತಹ ಪುಣ್ಯ ಲೌಕಿಕ ಲಾಭಗಳು ತುಂಬಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳು, ನಮ್ಮ ಇಬ್ಬರು ವಿದ್ವಾಂಸರು, ಉತ್ತರಾದಿ ಮಠದ ವಿದ್ವಾಂಸರು ಬನಶಂಕರಿಯ ತಾಯಿಯ ಸುಂದರವಾದಂತಹ ಸನ್ನಿಧಾನದಲ್ಲಿ ಈ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಒಂದು ಸುಂದರವಾದಂತಹ ಗೋಶಾಲೆಯ ನಿರ್ಮಾಣವನ್ನು ಮಾಡಿದ್ದಾರೆ. ನಮ್ಮ ಜಯತೀರ್ಥ ವಿದ್ಯಾಪೀಠದ ಇಬ್ಬರು ವಿದ್ಯಾರ್ಥಿಗಳು. ಸಾಮಾನ್ಯವಾಗಿ ಇದನ್ನೆಲ್ಲ ನೀವು ನೋಡಿದಾಗ ಇದನ್ನು ಮಾಡ್ಲಿಕ್ಕೆ ಯಾವುದೋ ಒಂದು ಕಂಪನಿಯವರ ಜೊತೆ ಕೈ ಜೋಡಿಸಿರಬಹುದು ಅಂತ ನಿಮಗೆ ಅನಿಸ್ತದೆ. ಸುಮಾರು 150-200 ಆಕಳುಗಳನ್ನ ಇಟ್ಟುಕೊಂಡು ತಮ್ಮ ಇಡೀ ಜೀವನವನ್ನ, ಅವರ ಸಣ್ಣ ವಯಸ್ಸು, ಪಂಡಿತ ಸಮೀರಾಚಾರ್ಯ ಹಾಗೂ ಪಂಡಿತ ಸಂಜೀವಾಚಾರ್ಯ ಇಬ್ಬರು ಕೂಡ ತಮ್ಮ ಸಣ್ಣ 28-29ನೇ ವಯಸ್ಸಿನಲ್ಲಿಯೇನೆ ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿ ತಮ್ಮ ಜೀವನ, ಆಶ್ಚರ್ಯ ದೇವರು ಅನುಗ್ರಹವನ್ನ ಮಾಡ್ತಾನೆ. ಅವರು ಮದುವೆಯಾಗಿ ಮನೆಗೆ ಬಂದ್ರೆ ಅವರ ಹೆಂಡತಿಯರು ಕೂಡ ನಾವು ಇದರ ಸೇವೆಗಾಗಿ ಜೀವನವನ್ನ ಮುಡುಪಾಗಿಡ್ತೇವೆ ಅಂತ ಸಣ್ಣ ವಯಸ್ಸಿನಲ್ಲಿ ತುಂಬಾ ಚೆನ್ನಾಗಿ, ಹೊರಗಿನ ದೊಡ್ಡ ದೊಡ್ಡ ಊರುಗಳಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಬಯಸುವಂತಹ ಈ ಕಾಲದಲ್ಲಿ ಈ ಬನಶಂಕರಿಯ ಸನ್ನಿಧಾನದಲ್ಲಿ, ತಾಯಿಯ ಸನ್ನಿಧಾನದಲ್ಲಿ ಅನೇಕ ರೂಪದ ಭಗವಂತನ ಅಧಿಷ್ಠಾನಗಳ ಸೇವೆಯನ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಇಬ್ಬರು ಆಚಾರ್ಯರು ಮನೋರಥ ಪ್ರತಿಷ್ಠಾನ ಗೋಶಾಲೆ ಎಂಬಂತಹ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿ, ಈಗ ಆ ಒಂದು ನಿರ್ಮಾಣ ಅದು ಇನ್ನೂ ದೊಡ್ಡ ಹಂತವನ್ನ ತಾಳ್ತಾ ಇದೆ. ಈಗ ಸುಮಾರು 150 ಆಕಳುಗಳನ್ನ ಕಟ್ಟುವಂತಹ, ಸುಮಾರು 200 ಆಕಳುಗಳನ್ನ ಕಟ್ಟುವಂತಹ ದೊಡ್ಡ ಒಂದು ಗೋಶಾಲೆಯನ್ನ ಸ್ವತಃ ಪರಿಶ್ರಮ ಪಟ್ಟು ಅವರು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ತಮಗೇನು 10 ರೂಪಾಯಿ 20 ರೂಪಾಯಿ ದಕ್ಷಿಣೆ ಬರುತ್ತೆ, ತಮಗಾಗಿ ಏನು ಜೀವನಕ್ಕಿದೆ ಅದೆಲ್ಲವೂ ಗೋವಿಗಾಗಿ ಅಂತ ಅವರು ಸಮರ್ಪಣೆಯನ್ನ ಮಾಡಿ ನಮ್ಮ ಇಡೀ ಮಾಧ್ವ ಸಂಪ್ರದಾಯಕ್ಕೆ, ನಮ್ಮ ಇಡೀ ಉತ್ತರಾದಿ ಮಠದ ಶಿಷ್ಯರಿಗೆ ಒಂದು ಆದರ್ಶ ವಿದ್ವಾಂಸರಾಗಿ ನಮ್ಮ ಸಮೀರಾಚಾರ್ಯ ಸಂಜೀವಾಚಾರ್ಯರು ನಮ್ಮ ಜಯತೀರ್ಥ ವಿದ್ಯಾಪೀಠಕ್ಕೆ ಹೆಮ್ಮೆಯ ಇಬ್ಬರು ಯುವ ವಿದ್ವಾಂಸರಾಗಿದ್ದಾರೆ. ಅವರ ಈ ಒಂದು ಸೇವೆ ನಿರಂತರವಾಗಿ ನಡೆಯಲಿ. ನಾವೆಲ್ಲರೂ ಅವರಿಗೆ ಕೈ ಜೋಡಿಸೋಣ. ಅವರ ಕೈಯನ್ನ ಬಲಪಡಿಸಿ ಸಾವಿರಾರು ಗೋವುಗಳನ್ನ ಅವರು ತುಂಬಾ ಚೆನ್ನಾಗಿ, ಇಲ್ಲೊಂದು ಗೋಶಾಲೆಯನ್ನ ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ಹೈಟೆಕ್ ಗೋಶಾಲೆಯನ್ನ ಅವರು ಮಾಡಿ, ನಾವು ಹೇಗೆ ಹಳೆಯ ಮನೆಯನ್ನ ಬೀಳಿಸಿ ಅಂಥ ಹೊಸ ಮನೆಯನ್ನೇ ನಾವು ಕಟ್ಟೋದಿಲ್ಲ. ಹೊಸ ಮನೆ ಅಂದ್ರೆ ಈಗಿನ ಕಾಲದ ಎಲ್ಲ ಆಧುನಿಕತೆ ಇರಬೇಕು ಅಂತ ಬಯಸ್ತೇವೆ. ಹಾಗೆ ಆ ಎಲ್ಲ ಆಧುನಿಕತೆಗಳು ಗೋಶಾಲೆಯಲ್ಲಿ ಇರಬೇಕು ಅಂತ, ಒಂದು ಹನಿಯೂ ಕಸ ಬೀಳದಂತೆ ತುಂಬಾ ಶುದ್ಧವಾಗಿ ಅದನ್ನ ನೋಡಿಕೊಳ್ಳುವ ಒಂದು ಗೋಶಾಲೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಅವಶ್ಯವಾಗಿ ಬೇಕು. ಅದು ನಿತ್ಯ ನಿರಂತರವಾಗಿ ಇರಬೇಕಾದದ್ದು. ಅವರಿಗೆ ಅವರು ಊಟ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಆದರೆ
ಪ್ರತಿನಿತ್ಯ ಅಷ್ಟು ಮೇವು ಹಾಕಬೇಕು, ಕೆಲಸಗಾರರಿಗೆ ಪಗಾರವನ್ನು ತಿಂಗಳಿಗೆ ಕೊಡಬೇಕು. ತುಂಬ ಸುಮಾರು 1.5 ಲಕ್ಷ ರೂಪಾಯಿಯ ಖರ್ಚು ಅವರಿಗೆ ಪ್ರತಿ ತಿಂಗಳಿದೆ. ಕೇಳಿದರೆ ನಮಗೆ ಭಯವಾಗತ್ತೆ. ಆದರೆ ಇಬ್ಬರು ಇಷ್ಟು ಸಣ್ಣ ಊರಿನಲ್ಲಿದ್ದು ಆ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಸಹಕಾರವನ್ನ ನೀಡಿ ಸೇವೆಯನ್ನ ಮಾಡಿ ಅವರು ಮಾಡುವ ಈ ದೊಡ್ಡ ಗೋಸೇವೆಯ ಒಂದು ದೊಡ್ಡ ರಾಜಸೂಯ ಯಾಗದಲ್ಲಿ ನಮ್ಮೆಲ್ಲರ ಒಂದು ಸಣ್ಣ ಸಣ್ಣ ಆಹುತಿಗಳನ್ನು ಸೇವಾ ರೂಪದಲ್ಲಿ ಸಮರ್ಪಿಸೋಣ ಅಂತ ತಿಳಿಸ್ತಾ, ಇದಕ್ಕೆಲ್ಲ ನಮಗೆ ಮೂಲ ಸ್ರೋತಸ್ಸಾದಂತಹ ನಮ್ಮ ಮೂಲ ಗುರುಗಳಾದ ಜಗದ್ಗುರುಗಳಾದ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಪಾದಾರ ಬಿಂದುಗಳಲ್ಲಿ ಅನಂತ ನಮಸ್ಕಾರಗಳನ್ನ ಸಮರ್ಪಣೆಯನ್ನ ಮಾಡ್ತಾ, ಗವಾಂತರ್ಗತ ಗೋಪಾಲಕೃಷ್ಣನಿಗೆ ನಮಸ್ಕಾರವನ್ನ ಸಮರ್ಪಣೆ ಮಾಡ್ತಾ, ಹರಯೇ ನಮಃ. ಜೈ ಶ್ರೀರಾಮ್.